ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳ ಉಪನ್ಯಾಸಕರು, ಅತಿಥಿ ಉಪನ್ಯಾಸಕರು ಅನಿರ್ದಿಷ್ಟಾವಧಿ ಧರಣಿಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಸರ್ಕಾರ ಮಾತ್ರ ಯಾರನ್ನ ಸಿಎಂ ಮಾಡಬೇಕು, ದಲಿತರನ್ನ ಸಿಎಂ ಮಾಡಿ, ಹಿಂದುಳಿದವರನ್ನ ಸಿಎಂ ಮಾಡಿ, ಯಾಕ್ರೆ 5 ವರ್ಷ ಸಿದ್ದರಾಮಯ್ಯನವರೇ ಆಗ್ಲಿ ಬಿಡಿ, ಈ ತರದ ವಿಚಾರಗಳಲ್ಲಿ ತುಂಬಾ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಪರಿಸ್ಥಿತಿ ಏನಂದ್ರೆ ಇಲ್ಲಿ ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ, ಇವರೆಲ್ಲ ವರ್ಗ ಕೋಣೆಯಲ್ಲಿ ನಿಂತು ಡಯಾಸ್ ಮೇಲೆ ಮಕ್ಕಳಿಗೆ ಪಾಠ ಪ್ರವಚನಗಳನ್ನು ಮಾಡಬೇಕು. ಈ ಭವಿಷ್ಯವನ್ನು ಕಟ್ತಕ್ಕಂಥ, ರಾಷ್ಟ್ರ ನಿರ್ಮಾಣ ಮಾಡ್ತಕ್ಕಂಥ ಮಕ್ಕಳ ಭವಿಷ್ಯವನ್ನು ಸದೃಢಗೊಳಿಸ್ತಕ್ಕಂಥವ್ರ ಪರಿಸ್ಥಿತಿ ಇವತ್ತು ಅವರೇ ಸದೃಢ ಆಗದೇ ಇರುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ತಾವು ಗಮನಿಸ್ತಾ ಇದ್ದೀರಿ, ಗದಗ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಇವರು ನಿರಂತರವಾಗಿ ಧರಣಿಯನ್ನು ಮಾಡ್ತಾ ಇದ್ದಾರೆ. ಬೇರೆ ಬೇರೆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಮುಖಂಡರುಗಳು, ಗಣ್ಯರುಗಳು, ಅಧಿಕಾರಿಗಳು ಮಗದೊಬ್ಬರು ಬರ್ತಾರೆ, ಎರಡು ಮಾತಾಡ್ತಾರೆ, ಹೋಗ್ತಾರೆ. ಆದ್ರೆ ನಿಜಕ್ಕೂ ಕೂಡ ಇವರ ಅಳಲನ್ನ ಯಾರು ಕೇಳಬೇಕು, ಯಾರು ಇವರಿಗೆ ಆಶ್ರಯವಾಗಬೇಕು, ಅವ್ರು ಮಾತ್ರ ಕಿಂಚಿತ್ತೂ ಕೂಡ ಧರ್ಕಾರವನ್ನ ಮಾಡದೆ ಸರ್ಕಾರವನ್ನ ನಡೆಸ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗಿದ್ರೆ ನಿಜಕ್ಕೂ ಇವರ ಸಮಸ್ಯೆಗಳೇನು, ಯಾಕಿವರು ಅನಿರ್ದಿಷ್ಟಾವಧಿ ಧರಣಿಯನ್ನ ಮಾಡ್ತಾ ಇದ್ದಾರೆ, ಅವರ ಅಳಲುಗಳೇನು, ಬೇಡಿಕೆಗಳೇನು, ಯಾವೆಲ್ಲ ಅಂಶಗಳನ್ನು ಹೊತ್ಕೊಂಡು ಇವತ್ತು ಅವರು ಬೀದಿಗೆ ಬಂದು ಹೋರಾಟವನ್ನ ಮಾಡತಕ್ಕಂಥ ಪರಿಸ್ಥಿತಿ ಅವರಿಗೆ ಎದುರಾಗಿದೆ. ಇದರ ಬಗ್ಗೆ ಮಾತನಾಡಲಿಕ್ಕೆ ಸ್ವತಃ ಅತಿಥಿ ಉಪನ್ಯಾಸಕರು ನಮ್ಮ ಜೊತೆಗಿದ್ದಾರೆ, ಮಾತನಾಡಿಸ್ತಾ ಹೋಗೋಣ. ಅಮ್ಮ ನಮಸ್ತೆ. ಈಗ ನೀವು ಗದಗ ಜಿಲ್ಲಾಧಿಕಾರಿಗಳ ಮುಂದೆ ಅನಿರ್ದಿಷ್ಟಾವಧಿ ಧರಣಿ ಮಾಡ್ತಾ ಇದ್ದೀರಿ, ಏನ್ ಕಾರಣಕ್ಕೆ, ಯಾವೆಲ್ಲ ಅಂಶಗಳಿವೆ ಅದರಲ್ಲಿ? ಸರ್, ಈಗ ನಾವು ಕೊಪ್ಪಳದಿಂದ ಬಂದಿದ್ದೀವಿ. ನನ್ನ ಹೆಸರು ಗೀತಾಜಿ ಅಂತೇಳಿ. ನಾವು 17 ವರ್ಷ ಆಯ್ತು ಸರ್ ಸರ್ವಿಸ್ ಮಾಡಕ. ನಾವು ಯಾವಾಗ ಯಾವುದು ಕ್ವಾಲಿಫೈಡ್ ಅದು ಇದು ಅಂತ ಏನೂ ಇರಲಿಲ್ಲ ಸರ್. ಈಗ ನಮ್ಮ ಕಾಲೇಜಲ್ಲಿ ನಾವೇ ಪರ್ಮನೆಂಟ್ ಲೆಕ್ಚರ್ಸ್ ಆಗಿ ಒಂದು ಎ ಗ್ರೇಡ್ ಕಾಲೇಜಿಗೆ ಎ ಗ್ರೇಡ್ ಬರೋದಕ್ಕೂ ಕೂಡ ಕಾರಣ ಆಗಿದ್ದೀವಿ. ಎಲ್ಲ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ಈಗ ನೆಟ್ಟು ಸ್ಲೆಟ್ಟು ಬೇಕಂತ ಹೇಳ್ತಾ ಇದಾರ. ಈಗ 15 ವರ್ಷ 20 ವರ್ಷದಿಂದ ಕೆಲಸ ಮಾಡ್ಕೊಂತ ಬರೋರು ಏನು ಮಾಡಬೇಕು? ಈಗ ಸರ್, ಮುಖ್ಯಮಂತ್ರಿ ಸರ್ ಅವರು ವಿರೋಧ ಪಕ್ಷದವ್ರು ಇದ್ದಾಗ ಹೇಳಿದ್ದಾರೆ ಸರ್. ಏನು ಹೇಳಿದ್ದಾರೆ ಅಂತಂದರೆ, ನಾವು ಇವರನ್ನ ನೇಮಕಾತಿ ಮಾಡ್ಕೊಳ್ರಿ ಅಂತ ಹೇಳಿದಾರ. ಕೊಟ್ಟು ಮಾತನ್ನ ಅವರು ಉಳಿಸ್ಕೊಳ್ಬೇಕು ಅಂತಂದ್ರೆ ನಮ್ಮನ್ನ ಪ್ರಣಾಳಿಕೆಯಲ್ಲಿ ಕೂಡ ಹಾಕೊಂಡಿದಾರ. ಅತಿಥಿ ಉಪನ್ಯಾಸಕರನ್ನ ಇವತ್ತು ನೇಮಕಾತಿಯನ್ನ ಮಾಡ್ಕೊಳ್ಬೇಕು ಅಂತೇಳಿ. ಆದ್ರೆ ಇಲ್ಲಿವರೆಗೂ ಯಾವ ಅಧಿಕಾರಿಗಳು ಬಂದಿಲ್ಲ ಸರ್. ನಾನು ನಿಜವಾಗ್ಲೂ ಹೇಳ್ತೀನಿ, ಇನ್ನು 2 ದಿನ ಟೈಮ್ ಕೊಡ್ತೀವಿ ಸರ್ ನಾವು. ಅಷ್ಟರಲ್ಲಿ ಸರ್ಕಾರ ಬಂದು ಇವತ್ತು ನಮ್ಗೆ ಯಾವುದೇ ರೀತಿಯಲ್ಲಿ ಸ್ಪಂದಿಸಿಲ್ಲ ಅಂತಂದ್ರೆ ಎಲ್ಲರೂ ಬರ್ತಾರೆ, ನಾವು ನಿಮಗೆ ಬೆಂಬಲವನ್ನು ನೀಡ್ತಾ ಇದೀವಿ ಅಂತ ಹೇಳಿ ಹೋಗ್ತಾ ಇದ್ದಾರೆ. ಆದ್ರೆ ಮುಂದೆ ಆಗುವಂತ ಅನಾಹುತಗಳಿಗೆ ಎಲ್ಲದಕ್ಕೂ ಕೂಡ ಸರ್ಕಾರನೇ ಕಾರಣ ಆಗುತ್ತೆ ಸರ್. ಹಾಗಾಗಿ ಈ ಒಂದು ಎಚ್ಚರಿಕೆಯನ್ನ ಕೊಡ್ತಾ ನಮಗೆ ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನ ಖಂಡಿತವಾಗ್ಲೂ ನಿಲ್ಲಿಸಲೇಬೇಕು. ಯಾಕೆ ಅಂತಂದ್ರೆ ಸಾಕಷ್ಟು ಜನ ಸೋತು ಹೋಗ್ಬಿಟ್ಟಾರೆ ಸರ್, ಮಾತಾಡೋಕ್ಕೂ ಕೂಡ ಬರ್ತಾ ಇಲ್ಲ. ಇದು ಪ್ರತಿ ವರ್ಷ ಸಮಸ್ಯೆ ಸರ್. ಅದರಲ್ಲೂ 2 ತಿಂಗಳ ಸಂಬಳನೇ ಕೊಡೋದಿಲ್ಲ. ಆದ್ರೂ ಕೂಡ ಅತ್ಯಂತ ಕಡಿಮೆ ಸಂಬಳಕ್ಕೆ ನಾವು ಇವತ್ತು ದುಡಿತಾ ಇದ್ದೀವಿ. ಇವತ್ತು ಸರ್ಕಾರ ನಮ್ಮ ಕಣ್ ತೆರೀಲಿಲ್ಲ ಅಂತಂದ್ರೆ, ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನ ಮುಂದುವರಿಸಲಿಲ್ಲ ಅಂತಂದ್ರೆ ನಾವು ಕೂಡ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ. ನಾವು ಉಗ್ರವಾದ ಹೋರಾಟವನ್ನ ಮಾಡೋದಕ್ಕೆ ತಯಾರಾಗ್ತಾ ಇದೀವಿ. ಯಾವುದೇ ಕಾರಣಕ್ಕೂ ಪ್ರತಿಭಟನೆಯನ್ನ ನಿಲ್ಲಿಸೋದಿಲ್ಲ ಸರ್. ಪರಿಸ್ಥಿತಿಯನ್ನ, ಸಮಾಜದ ಪರಿಸ್ಥಿತಿಯನ್ನ ಸುಸ್ಥಿತಿಯಲ್ಲಿಡುವಂತವರ ಪರಿಸ್ಥಿತಿ ಇವತ್ತು ದುಸ್ಥಿತಿಗೆ ಬಂದಿದೆ. ಹೀಗಾಗಿ ಅವರೊಂದು ಪದಬಳಕೆ ಮಾಡಿದ್ರು, ಮುಂದೆ ಏನಾದ್ರು ಕೂಡ ಅನಾಹುತವಾದರೆ ಅಂತ. ಅಂದ್ರೆ ಇವತ್ತು ಶಾಂತಿಯನ್ನು ಕಾಪಾಡಬೇಕಾದವರ ಬಾಯಲ್ಲಿ ಅನಾಹುತ ಅನ್ನೋ ಪದಬಳಕೆ ಬರಬೇಕಾದ್ರೆ ಅವರ ಆಕ್ರೋಶ ಎಷ್ಟಿರಬೇಡ, ನೋವು ಎಷ್ಟಿರಬೇಡ ಅನ್ನುವಂಥದ್ದು ಅರ್ಥವಾಗುತ್ತೆ. ಹಾಗೇನೆ ಅತಿಥಿ ಉಪನ್ಯಾಸಕರ ಸಂಘದ ರಾಜ್ಯ ಅಧ್ಯಕ್ಷರಾಗಿರುವಂತಹ ಕಲ್ಮಣಿ ಅವರಿದ್ದಾರೆ. ಅವ್ರು ಏನು ಹೇಳ್ತಾರೆ, ಅವರ ಹೋರಾಟದ ನಿಲುವುಗಳು, ಮುಂದೆ ನಡೆಗಳು ಯಾವ ರೀತಿ ಇರ್ತವೆ ಬನ್ನಿ ಕೇಳೋಣ. ಸರ್, ಈಗ ಅನಿರ್ದಿಷ್ಟಾವಧಿ ಧರಣಿ ನಡೀತು, ಇನ್ನೂ ತನಕ ಸಂಬಂಧಪಟ್ಟಂತಹ ಅವರು ಸರ್ಕಾರದ ಪ್ರತಿನಿಧಿಗಳಾಗಿ ನಿಮ್ಮನ್ನು ಮಾತನಾಡಿಸುವಂತ ಪ್ರಯತ್ನಗಳನ್ನು ಮಾಡ್ತಾ ಇಲ್ಲ. ಅಕಸ್ಮಾತ್ ಮಾಡಿದ್ರು ಕೂಡ ಆ ವಿಚಾರಗಳು ಅಷ್ಟರ ಮಟ್ಟಿಗೆ ಸೂಕ್ತ ಅನಿಸುವಂತ ನಿಟ್ಟಿನಲ್ಲಿಲ್ಲ. ಹಾಗಾದ್ರೆ ಮುಂದಿನ ತಮ್ಮ ನಡೆ ಏನು? ಖಂಡಿತ, ಈಗಾಗಲೇ ತಮಗೆಲ್ಲ ಗೊತ್ತಿರುವಂತೆ ಸುಮಾರು ವರ್ಷಗಳಿಂದ ಸೇವೆ ಸಲ್ಲಿಸ್ಕೊಂಡು ಬರ್ತಾ ಇದ್ದೀವಿ. ರಾಜ್ಯದಲ್ಲಿ ಏನು ಉನ್ನತ ಶಿಕ್ಷಣ ಇಲಾಖೆ ದ್ವಂದ್ವ ನಿಲುವುಗಳನ್ನು ಖಂಡಿಸಿ ಪ್ರತಿ ವರ್ಷ ಅವೈಜ್ಞಾನಿಕವಾದಂಥ ಆದೇಶಗಳನ್ನು ಹೊರಡಿಸಿರುವಂಥ ಉನ್ನತ ಶಿಕ್ಷಣ ಇಲಾಖೆಯ ಕೆಲವು ಅಧಿಕಾರಿಗಳ ಮಾಡುವಂಥ ತಪ್ಪಿನಿಂದ ಇಡೀ ಅತಿಥಿ ಉಪನ್ಯಾಸಕರ ಸಮುದಾಯ ಭಾಳ ನೋವನ್ನು ಪಡ್ತಾ ಇದೆ. ಇನ್ನು ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯನವರ ಅಧ್ಯಕ್ಷತೆಯಲ್ಲಿ ನಮಗೆ ಒಂದು ಉತ್ತಮವಾದಂಥ ಒಂದು ಪ್ರಣಾಳಿಕೆಯಲ್ಲಿ ಹೇಳಿದಂತೆ ಕೊನೆಯದಾಗಿ ನಮಗೆ ಭದ್ರತೆ ನೀಡಬೇಕಾಗಿದೆ. ಅದೇ ಒಂದು ನಮಗೆ ಬೇಕಾಗಿದೆ. ದಿಢೀರ್ನೇ ಈ ಒಂದು ಅವೈಜ್ಞಾನಿಕವಾದಂಥ ಏನು ಕೋರ್ಟಿನ ಆದೇಶದಿಂದ ನಮಗೆ ಆ ಕೋರ್ಟಿನ ಒಂದು ಆದೇಶವನ್ನು ಮುಂದಿಟ್ಟುಕೊಂಡು ಎಷ್ಟೋ ವರ್ಷ ಸೇವೆ ಸಲ್ಲಿಸಿದಂಥ ಅತಿಥಿ ಉಪನ್ಯಾಸಕರನ್ನು ಬೀದಿಗೆ ತಳ್ತಾ ಇದೆ. ಹಾಗಾಗಿ ಇದನ್ನು ಖಂಡಿಸಿ ನಮ್ಮ ನಿರಂತರವಾಗಿ ಹೋದಂಥ ಹೋರಾಟ ಮುನ್ನಡೀತಾ ಇದೆ. ತತ್ಕ್ಷಣ ಈ ಕೌನ್ಸಿಲಿಂಗ್ ಪ್ರಕ್ರಿಯೆ ನಿಲ್ಲಬೇಕು. ಏನು ಇಷ್ಟು ವರ್ಷ ಸೇವೆ ಸಲ್ಲಿಸಿ ಮಾಡ್ಕೊಂಡು ಬಂದಿದೆ, ಈಗೇನು ಪ್ರಸ್ತುತ ಸೇವೆ ಸಲ್ಲಿಸ್ತಾರೆ ಮುಂದುವರಿಲಿ. ಈ ಸೇವೆಯಿಂದ ಎಷ್ಟೋ ವರ್ಷ ಕೆಲಸ ಮಾಡಿ ಇನ್ನೂ ಅನೇಕ ಅತಿಥಿ ಉಪನ್ಯಾಸಕರು ಕ್ವಾಲಿಫೈಡ್ ಇರಲಿ, ನಾನ್ ಕ್ವಾಲಿಫೈಡ್ ಅವರೆಲ್ಲ ಹೊರಗಡೆ ಉಳಿದಿದ್ರೆ ಅಂಥವ್ರಿಗೂ ನೀವು ಕೌನ್ಸಿಲಿಂಗ್ ಮಾಡಿ ಅಂತ ಈ ಮೂಲಕ ನಾನು ಸರ್ಕಾರಕ್ಕೆ ಆಗ್ರಹಿಸ್ತೇನೆ. ಜೊತೆಗೆ ತತ್ಕ್ಷಣವೇ ನಮಗೆ ನಮ್ಮ ಬೇಡಿಕೆ ಏನು, ಸೇವಾ ಭದ್ರತೆ ಅಥವಾ ಕಾನೂನು ತಿದ್ದುಪಡಿ ಮಾಡಿ ಮಾನ್ಯ ಕಾನೂನು ಸಚಿವರು ಇರುವ ಜಿಲ್ಲೆಯಲ್ಲೇ ಇವತ್ತು ಅವ್ರ ಕಾನೂನು ಸಚಿವರ ಜಿಲ್ಲೆಯಲ್ಲಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಆದಷ್ಟು ಬೇಗ ಈ ಏನು ನಮ್ಮ ಸಮಸ್ಯೆಯನ್ನು ಪರಿಹಾರ ಮಾಡ್ತಾರೆ ಕಾನೂನು ಸಚಿವರು ಅಂತ ನನಗೆ ಭರವಸೆ ಇದೆ. ಹಾಗಾಗಿ ಒಂದು ವೇಳೆ ಅದು ಮುಂದುವರೆದ್ರೆ ನಮ್ಮ ಹೋರಾಟ ಮುಂದೆ ಬೆಳಗಾವಿ ಅಧಿವೇಶನಕ್ಕೆ ಮುಂದುವರಿತಿದೆ ಅಂತ ಈ ಮೂಲಕ ನಾನು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತೇನೆ.
ಇದಿಷ್ಟು ರಾಜ್ಯಾಧ್ಯಕ್ಷರು ಮಾತಾದ್ರೆ ಇನ್ನು ಶಿಕ್ಷಕರ ಸಲುವಾಗಿ ಅತಿಥಿ ಉಪನ್ಯಾಸಕರ ಸಲುವಾಗಿ ಶಿಕ್ಷಣ ಕ್ಷೇತ್ರದ ಅಮೂಲಾಗ್ರ ಬದಲಾವಣೆಗೆ ಸಾಕಷ್ಟು ಹೋರಾಟವನ್ನು ಮಾಡಿರುವಂತವ್ರು ಕುಬೇರಪ್ಪನವರು ಕೂಡ ಬೆಂಬಲಕ್ಕೆ ಬಂದಿದ್ದಾರೆ. ಸರ್, ನೀವೇನಂತೀರಿ? ಈಗಾಗಲೇ ರಾಜ್ಯಾಧ್ಯಕ್ಷರು ಕೆಲವು ವಿಚಾರಗಳನ್ನು ಹೇಳಿದ್ದಾರೆ. ನಾನು ಹೇಳೋದು ಭಾಳಷ್ಟಿದೆ. ಅವ್ರಿಗೆ ಈಗ ಕಳೆದ 4-5 ವರ್ಷಗಳ ಹಿಂದೆ ಇರತಕ್ಕಂಥದ್ದು ಈಗಿರ್ತಕ್ಕಂಥದ್ದು ಪರಿಸ್ಥಿತಿ ಭಾಳಷ್ಟು ಸುಧಾರಿಸಿದೆ. ಮೂಲಭೂತ ಸಮಸ್ಯೆಗಳಿದ್ದು ಅವ್ರ ಸಲುವಾಗಿ ಸರ್ಕಾರದಲ್ಲಿ ಹಂತ ಹಂತವಾಗಿ ಹನುಮಂತಗೌಡರು, ಪದಾಧಿಕಾರಿಗಳು, ಅವರೆಲ್ಲ ಕಾರ್ಯಕರ್ತೆಯರು, ಉಪನ್ಯಾಸಕ ಬಂಧುಗಳು ಹೋರಾಟ ಮಾಡ್ತಾ ಬಂದ್ದಾರೆ. ಅವರಿಗೆ ಬಲಗೈಯಾಗಿ ನಿಂತು ಎಲ್ಲೆಲ್ಲಿ ತಾಂತ್ರಿಕವಾಗಿ ಏನೇನು ಮಾಡಲಿಕ್ಕೆ ಸಾಧ್ಯ ಆಗ್ತದೋ ನಾನೊಂದಷ್ಟು ಆದೇಶಗಳನ್ನು ಕೈಯಲ್ಲಿ ಹಿಡ್ಕೊಂಡು ಬಂದಿದ್ದೀನಿ. ಪಕ್ಷದ ಆಡಳಿತ ಪಕ್ಷದ ಒಂದು ಭಾಗವಾಗಿ ನಾವೊಂದಷ್ಟು ಮಾಡಿರೋದನ್ನು ದಾಖಲೆಗಳ ಮುಖಾಂತರ ಹೇಳಬೇಕು. ಅವ್ರಿಗೆ ಮುಂದೆ ಏನು ಮಾಡಬೇಕು ಅಂತ ಹೇಳಿದರೆ ಅವ್ರ ಸಮಸ್ಯೆ ಸರಿ ಆಗ್ತದೆ ಅನ್ನುವಂಥದ್ದಕ್ಕೋಸ್ಕರ ಇವತ್ತು ಅವನ್ನೆಲ್ಲರನ್ನು ಭೇಟಿಯಾಗಲಿಕ್ಕೆ ಬಂದಿದ್ದೀನಿ. ನಾನು ಮುಂದೆ ಎಲ್ಲರೂ ವಿವರವಾಗಿ ಹೇಳ್ತೇನೆ. ಮತ್ತು ಈ ಸಮಸ್ಯೆ ಒಂದು ಅಂತಿಮ ಹಂತದಲ್ಲಿದೆ. ಅದಕ್ಕೊಂದು ಪರಿಹಾರ ಕೂಡ ಸನ್ಮಾನ್ಯ ಎಚ್ ಕೆ ಪಾಟೀಲ್ರ ನೇತೃತ್ವದಲ್ಲಿ ನಾವೊಂದು ಪರಿಹಾರವನ್ನು ಕೂಡ ಕಂಡುಕೊಂಡಿದ್ದೇವೆ. ಅದರ ಆದೇಶ ಕೂಡ ನನ್ನ ಕೈಲಿದೆ. ಹಾಗಾಗಿ ಅದನ್ನೆಲ್ಲ ಅವರಿಗೆ ತಿಳಿಸಿ ಆದಷ್ಟು ಬೇಗ ಈ ಸಮಸ್ಯೆಗೆ ಒಂದು ಪರಿಹಾರ ಕಂಡುಕೊಳ್ಳಿಕ್ಕೆ ನಾನು ಹಿರಿಯರ ಜೊತೆಗೆ, ಮುಖ್ಯಮಂತ್ರಿಗಳ ಜೊತೆಗೆ, ಶಿಕ್ಷಣ ಸಚಿವರ ಜೊತೆಗೆ, ಎಚ್ ಕೆ ಪಾಟೀಲ್ ಜೊತೆಗೆ ಮಾತಾಡ್ಕೊಂಡು ಬಂದಿದ್ದೀನಿ. ಅವರಿಗೆ ಈ ವಿಷಯ ತಿಳಿಸಿ ಈ ಹೋರಾಟಕ್ಕೆ ಬೆಂಬಲವಾಗಿ ನಿಲ್ತೇನೆ ಮತ್ತು ಅವ್ರ ಸಮಸ್ಯೆಗೆ ಬಗೆಹರಿಯವರೆಗೂ ಕೂಡ ನಾನು ಅವ್ರ ಜೊತೆಗಿದ್ದು ಆದಷ್ಟು ಬೇಗ ಆ ಸಮಸ್ಯೆ ಬಗೆಹರಿಯಕ್ಕೆ ಪ್ರಯತ್ನ ಮಾಡ್ತೀನಿ. ಬೇರೆಯವರು ಬರ್ತಾರೆ, ವೇದಿಕೆ ಒಳಗೆ ಎರಡು ಮಾತಾಡ್ತಾರೆ, ನಿಮ್ಮ ಜೊತೆಗೆ ನಾವಿದ್ದೇವೆ ಅಂತ ಹೇಳೋದು ಅದು ಕಾಮನ್. ಬಟ್ ನಿಮಗೆ ಇವ್ರ ಜೊತೆಗೆ ನಿಮ್ಮದು ನಿಕಟ ಸಂಬಂಧಗಳಿರೋದ್ರಿಂದ ಒಂದು ಕಡೆ ಪಕ್ಷ, ಇನ್ನೊಂದು ಕಡೆ ನಿಮ್ಮ ಪಕ್ಷ, ಇವೆರಡು ನಿಮ್ದು ಹೆಂಗಂದ್ರೆ ನುಂಗಲಾರದ ಬಿಸಿ ತುಪ್ಪ ಇದ್ದಾಗೆ. ಆಮೇಲೆ ನೀವು ಕೈಯಲ್ಲಿ ನಾನು ಪ್ರತಿಯನ್ನು ಹಿಡಿದಿದ್ದೇನೆ ಅಂತ ಹೇಳ್ತಾ ಇದ್ದೀರಿ, ಅದರಲ್ಲಿರುವ ಒಂದಷ್ಟು ಅಂಶಗಳನ್ನ ಪ್ರಸ್ತಾಪಿಸಬಹುದಾ? ಮಾಡ್ತೇನೆ, ಒಂದು ಭಾಳ ಕ್ಲಿಯರ್ ಮಾಡ್ತೇನೆ, ಆಮೇಲೆ ಹೇಳ್ತೇನೆ. ನಾನು ಈ ಚುನಾವಣೆ ಬಂದಿದೆ ಅಂತ ಹೇಳಿ ಚುನಾವಣೆ ಮುಂದೆ ಬಂದು ನಾನು ಹಾಗೆ ಮಾಡ್ತೇನೆ ಹಿಂಗೆ ಮಾಡ್ತೇನೆ ಅಂತ ಹೇಳಿ ನನಗೆ ಮತ ಹಾಕ್ರಿ ಅಂತ ನನಗೇನು ಅವಶ್ಯಕತೆ ಇಲ್ಲ. ನಾನು 45 ವರ್ಷಗಳಿಂದ ನಿರಂತರವಾಗಿ ಶಿಕ್ಷಕರ ಸಂಘಟನೆ ಕಟ್ಟಿಕೊಂಡು ನನಗೆ ಅಧಿಕಾರ ಸಿಗದೇ ಇರಲಿ ಹೋರಾಟ ಮಾಡಿರೋನು ನನಗೆ ಅಂದೇ ಆಗಿರ್ತಕ್ಕಂಥ ಒಂದು ಇತಿಹಾಸ ಇದೆ. ನಾನು ಬಂದಿರೋದು ಮುಂದೆ ಚುನಾವಣೆ ಐತಿ, ನಾನು ಅಭ್ಯರ್ಥಿ ಆಗ್ಬೋದು ಮಾಡ್ಬೋದು, ನನಗೊಂದು 4 ಓಟ್ ಹಾಕ್ರಿ ಅಂತ. ನಾನು ಓಟ್ ಹಾಕೋದು ನನಗೆ ಇವ್ರ ಅವಶ್ಯಕತೆ ಇಲ್ಲ. ಒಬ್ಬ ಶಿಕ್ಷಕನಾಗಿ 36 ವರ್ಷ ನಾನು ಉಪನ್ಯಾಸಕನಾಗಿ ಪ್ರಿನ್ಸಿಪಾಲ್ರ ಕೆಲಸ ಮಾಡಿದ್ದೀನಿ. ಇಡೀ ಜೀವನ ನಾನು ವಿದ್ಯಾರ್ಥಿಯಾಗಿಂದ ಹಿಡಿದು ಜೀವನ ಶಿಕ್ಷಕರ ಸಲುವಾಗಿ ಹೋರಾಟ ಮಾಡಿದ್ದೀನಿ. ನಾನೊಬ್ಬ ಹೋರಾಟಗಾರನೇ ವಿನ ಈ ಚುನಾವಣೆಗೋಸ್ಕರ ಏನಾದರೂ ಬಂದು ಹೇಳಲಿಕ್ಕೆ ನನ್ನ ಅವಶ್ಯಕತೆ ಇಲ್ಲ. ನಾನು ಹೇಳ್ತೇನೆ, ಹೇಳುವ ದಾಖಲೆಗಳ ಸಮೇತ ಹೇಳ್ತೇನೆ, ನಾನು ಏನು ಮಾಡಿರೋ ಪ್ರಯತ್ನ ಹೇಳ್ತೇನೆ. ಹಾಗಾಗಿ ಅವರಿಗೆ ಒಂದಷ್ಟು ನೈತಿಕವಾಗಿ ಧೈರ್ಯ ಬರಲಿ ನಮ್ಮ ಶಿಕ್ಷಕರಿಗೆ. ನಾವು ಇವತ್ತೆಲ್ಲ ನಾಳೆ ಹೌದು ಈಗ ಮಾನ್ಯ ಏನಾಗಿತ್ತು, ಭಾಳ ಫಂಡಮೆಂಟಲ್ ಇಶ್ಯೂ ಏನಿತ್ತು ಅಂತಂದ್ರೆ, ಈಗ ಇಶ್ಯೂ ಬಿಫೋರ್ ದಿ ಗೌರ್ಮೆಂಟ್ ಈಸ್ whether it is the UGC qualified teachers are to be appointed, whether UGC qualified teachers are to be appointed, and what about the non-UGC qualified teachers, whether to continue the services of the non-UGC or they have to remove from the service. This is the issue before the government. ಇದು ನ್ಯಾಯಾಲಯಕ್ಕೆ ಹೋಯ್ತು. ನ್ಯಾಯಾಲಯದಲ್ಲಿ non-UGC ಅವರ ಬಗ್ಗೆ ವಿರುದ್ಧ ಆದೇಶ ಆಯಿತು. ಆದೇಶ ಆದಾಗ ಶಿಕ್ಷಣ ಇಲಾಖೆಯವರು ಏನು ಮಾಡಿದ್ರು, ಸರ್ಕಾರ ನ್ಯಾಯಾಲಯದ ಆದೇಶ ಆಗಿದೆ, ನ್ಯಾಯಾಲಯದ ಆದೇಶವನ್ನು ನಾವು ಜಾರಿಗೊಳಿಸಲಿಕ್ಕೆ ಅನುಮತಿ ಕೊಡ್ರಿ ಅಂತ ಹೇಳಿ ಲಾ ಡಿಪಾರ್ಟ್ಮೆಂಟ್ಗೆ ಅವರು ಫೈಲ್ ಕಳಿಸಿದರು. ಆವಾಗ ಹನುಮಂತಗೌಡರು ಅದೆಲ್ಲ ವಿಚಾರ ತಿಳಿಸ್ಕೊಂಡ್ರು. ನಾವು ಹೋಗಿ ಎಚ್ ಕೆ ಪಾಟೀಲ್ ಜೊತೆಗೆ ಸಭೆ ಮಾಡಿದ್ವಿ, ಅಲ್ಲಿ ಉನ್ನತ ಅಧಿಕಾರಿಗಳ ಜೊತೆ ಮಾತಾಡಿದ್ವಿ. ಎಚ್ ಕೆ ಪಾಟೀಲ್ ಸಾಹೇಬ್ರ ಹತ್ರ ಫೈಲ್ ಬಂದಾಗ ನಮ್ಮನ್ನು ಕರೆಸಿ ನಮ್ಮ ಅಭಿಪ್ರಾಯ ತಗೊಂಡು ಇಡೀ ಚರ್ಚೆ ಆಗಿ ವಿಷಯ ಏನು, ಬರೀ ಈಗ ಅದಕ್ಕೆ ಒಪ್ಪಿಗೆ ಕೊಡ್ರಿ ಅಂತಂದ್ರೆ ನ್ಯಾಯಾಲಯದಲ್ಲಿ ಇವರು ವಿರುದ್ಧ ಆಗಿದೆ, UGC ಅವ್ರನ್ನ ತಗೊಳ್ಳೇಬಾರ್ದು ಅಂತ. ಅವ್ರು ಒಪ್ಪಿಗೆ ಕೊಟ್ಬಿಟ್ಟಿದ್ರೆ, ಎಚ್ ಕೆ ಪಾಟೀಲ್ ಒಪ್ಪಿಗೆ ಕೊಟ್ಬಿಟ್ಟಿದ್ರೆ ಅವತ್ತೇ ನಮಗೆ ಮರಣ ಶಾಸನ. ಯಾರು non-UGC ಅವರಿಗೆ ಈ ರಾಜ್ಯದಲ್ಲಿ ಅಪಾಯಿಂಟ್ಮೆಂಟ್ ಮುಂದೆ ಇನ್ನು ಸಿಗ್ತಿದ್ದೇ ಇಲ್ಲ, ಅಲ್ಲಿ ಬಂದಾಗ ಹೋಗೋದು. ಅವತ್ತು ಬಹಳ ದೊಡ್ಡ ನಮಗೆ ಎಚ್ ಕೆ ಪಾಟೀಲ್ ಭಾಳ ದೊಡ್ಡ ಉಪಕಾರ ಮಾಡಿದ್ದಾರೆ. ನಾವೆಲ್ಲ ಅವ್ರು ನೆನೆಸ್ಬೇಕು, ಯಾಕಂದ್ರೆ ನನ್ನ ಹತ್ರ ದಾಖಲೆ ಇದೆ ನೆನೆಸ್ಲಿಕ್ಕೆ. ಏನು ಬರ್ದಾರ ಅವರು ಅಂತ ಹೇಳಿದ್ರೆ, ಅವರು ಈಗ UGC ಅವ್ರನ್ನ ತೆಗೆದುಕೊಳ್ಳಿಕ್ಕೆ ನಮ್ಮ ತಕರಲ್ಲ, UGC ಅವ್ರನ್ನ ನೇಮಕಾತಿ ನಿಯಮಾನುಸಾರ ಮಾಡಲಿಕ್ಕೆ ನೀವು ಕ್ರಮ ವಹಿಸ್ರಿ, ಯಾಕಂದ್ರೆ ನ್ಯಾಯಾಲಯದ ಆದೇಶ ಆಗಿದೆ, ನ್ಯಾಯಾಲಯದ ಆದೇಶವನ್ನು ಅನುಷ್ಠಾನಗೊಳಿಸ್ರಿ. ಆದರೆ 15-20 ವರ್ಷಗಳಿಂದ ಅತಿಥಿ ಉಪನ್ಯಾಸಕರಾಗಿ 20 ವರ್ಷಗಳಿಂದ ಅತಿಥಿ ಉಪನ್ಯಾಸಕರಾಗಿ ನೇಮಕ ಮಾಡಿಕೊಂಡವರು ಸತತವಾಗಿ ಸೇವೆ ಮಾಡ್ಕೊಂತ ಬಂದಿರೋದ್ರಿಂದ ಮಾನವೀಯತೆ ದೃಷ್ಟಿಯಿಂದ ಅವ್ರನ್ನ ನಾವು ಮುಂದುವರಿಸಲೇಬೇಕಾಗಿದೆ ಮತ್ತು ಅವರ ಸೇವೆಯನ್ನು ನಾವು ಪರಿಗಣಿಸಲೇಬೇಕಾಗಿದೆ. ಆದ್ದರಿಂದ ಅವರ ಸೇವೆಯನ್ನು ಪರಿಗಣಿಸಲಿಕ್ಕೆ ನಾವು ಸರ್ಕಾರ ಮೇಲ್ಮನವಿಯನ್ನು ಸಲ್ಲಿಸಬೇಕು ಅಂತ ಹೇಳಿ ಆದೇಶ ಬರೆದ್ರು. ನ್ಯಾಯಾಲಯ ಇದ್ರಾಗ ಫೈಲ್ನ ಕಡತದಲ್ಲಿ ಎಚ್ ಕೆ ಪಾಟೀಲ್ ಸಾಹೇಬರು ಬರ್ತಾರೆ. ಆ ಕಾರಣಕ್ಕೆ ಇವ್ರು ಏನು ಮಾಡ್ಬೇಕಾಯ್ತು, ಏನು ತಪ್ಪಾಗಿದೆ ಅಂತ ಹೇಳಿದ್ರೆ ಶಿಕ್ಷಣ ಇಲಾಖೆಯವರು ಈ ಎರಡನ್ನೂ ಇಂಪ್ಲಿಮೆಂಟ್ ಮಾಡ್ಬೇಕಾಯ್ತು. ಒಂದೇನು, ಎಚ್ ಕೆ ಪಾಟೀಲ್ ಏನು ಬರ್ತಾರೆ ಫೈಲ್ನಲ್ಲಿ, ನ್ಯಾಯಾಲಯದ ಆದೇಶ ಪ್ರಕಾರ UGC ಕ್ವಾಲಿಫೈಡ್ ಇರೋರನ್ನ ನೀವು ನೇಮಕಾತಿ ಮಾಡಿ,
ಎರಡನೇದು 15-20 ವರ್ಷ ಅವತ್ತಿನ ನಿಯಮಗಳಲ್ಲಿ ಜಾರಿ ಇದ್ದ ನಿಯಮಗಳ ಪ್ರಕಾರ ನೇಮಕ ಆಗಿರ್ತಕ್ಕಂಥವ್ರನ್ನ 20 ವರ್ಷ ಆದಮೇಲೆ ನೀವು UGC ಕ್ವಾಲಿಫಿಕೇಶನ್ ಅಂತ ಹೇಳಿ ನೀವು ಅವ್ರಿಗೆ ಇನ್ಸಿಸ್ಟ್ ಮಾಡೋಕ್ಕೆ ಬರೋದಿಲ್ಲ, ಇದು ತಪ್ಪಾಗ್ತದೆ. ಅದಕ್ಕೆ ಅವ್ರು 15-20 ಸರ್ವಿಸ್ ಮಾಡಿರೋರನ್ನು ಸಹಿತ ನಾವು ಮುಂದುವರಿಸಬೇಕಾಗಿದೆ, ಅದನ್ನು ನೀವು ಮೇಲ್ಮನವಿ ಮಾಡಿ ಅಂತ ಹೇಳಿ ಬರೆದಾರೆ. ಇವ್ರು ಏನು ಮಾಡ್ಬೇಕಂತ ಮೇಲ್ಮನವಿಯನ್ನು ಮಾಡಿ ನಾನ್ UGC ಅವ್ರನ್ನೂ ಸಹಿತ ಮೇಲ್ಮನವಿ ಮಾಡಿ ಅವ್ರದ್ದು ಕೋರ್ಟ್ನಲ್ಲಿ ಪರ್ಮಿಷನ್ ತೊಗೊಂಡು UGC ಮತ್ತು ನಾನ್ UGC ಇಬ್ಬರನ್ನೂ ಕೌನ್ಸಿಲಿಂಗ್ ಮಾಡಬೇಕಾಯ್ತು. ಸರ್ಕಾರ ಶಿಕ್ಷಣ ಇಲಾಖೆಯವರು ತಪ್ಪು ಮಾಡಿ ಬರೀ UGC ಕ್ವಾಲಿಫಿಕೇಷನರಿಗೆ ಕೌನ್ಸಿಲಿಂಗ್ ಮಾಡಿದ್ದಾರೆ. ನಮ್ಮ ಸರ್ಕಾರ ಮುಂದೆ ಬೇಡಿಕೆ ಏನಂತಂದ್ರೆ ನಮ್ಮನ್ನು ಈಗ ಕೌನ್ಸಿಲಿಂಗ್ ಬಂದ್ ಮಾಡ್ರಿ, ನಮ್ಮನ್ನು ನ್ಯಾಯಾಲಯಕ್ಕೆ ನೀವು ಅಪೀಲ್ ಮಾಡಿಕೊಂಡು ಇಬ್ಬರನ್ನೂ ನೀವು ಸೇವೆಯಲ್ಲಿ ಮುಂದುವರಿಸಬೇಕು. ಯಾಕಂದ್ರೆ ಸರ್ಕಾರ ತೀರ್ಮಾನ ತಗೊಂಡಿದೆ, ಸರ್ಕಾರದ ಆದೇಶ ನಮ್ಮ ಕೈಲಿದೆ, ಸರ್ಕಾರ ತೀರ್ಮಾನ ತಗೊಂಡಿದೆ. ನೀವು ಇಲಾಖೆಯವ್ರು ಯಾಕೆ ತಪ್ಪು ಮಾಡ್ತಾ ಇದ್ದೀರಿ? ಇಲಾಖೆಯವ್ರು ಬರೀ ಅವ್ರಿಗೆ ಅಷ್ಟೇ ಯಾಕೆ ಮಾಡಿದ್ರಿ? ಇವ್ರನ್ನೂ ಮುಂದುವರಿಸ್ಬೇಕಂತ ಮಾಡಿದೆ. ಸರ್ಕಾರದ ಹಿಡಿತದಲ್ಲಿ ಇಲಾಖೆ ಇಲ್ಲ ಅಂತ ಹಿಡಿತದಲ್ಲ, ಇಲ್ಲ ಏನಾಗುತ್ತೆ, ಅಧಿಕಾರಿಗಳು ಸಚಿವರಿಗೆ, ಯಾರೇ ಶಿಕ್ಷಣ ಸಚಿವರು, ಅದು ಯಾವ್ದು BJP ಇರಲಿ ಕಾಂಗ್ರೆಸ್ ಇರಲಿ ಎಲ್ಲ ಅಧಿಕಾರಿಗಳು ಸಚಿವರುಗಳಿಗೆ ಭಾಳ ತಪ್ಪು ಮಾಹಿತಿಯನ್ನು ಕೊಡ್ತಾರೆ. ಈ ಬ್ಯೂರೋಕ್ರಸಿ ಅವರ ಒಂದು ಏನು ಹಿಡಿತದಲ್ಲಿ ಸರ್ಕಾರ ಯಾರಿದ್ರು ಅಷ್ಟೇ ನಾಳೆ ನಾನೇ ಮುಖ್ಯಮಂತ್ರಿ ಆದರೂ ನನಗೂ ಅದೇ ರೀತಿ ಹೇಳ್ತಾರೆ ಅವರು. ಈ ಬ್ಯೂರೋಕ್ರಸಿಯಿಂದ ನಮ್ಗೆ ಆಗಿರೋಂಥ ನ್ಯಾಯ ಬ್ಯೂರೋಕ್ರೆಟ್ಸ್ಗಳು ಮಾಡಿರುವಂಥ ತಪ್ಪಿನಿಂದ ಅವರು ಈ ಥರ ತಪ್ಪು ಮಾಹಿತಿ ಇಲ್ಲ ಕಂಟೆಂಪ್ಟ್ ಆಗಿಬಿಡುತ್ತೆ ಸರ್, ಅದಕ್ಕೆ UGC ಅವರು ಮೊದಲು ಅಪಾಯಿಂಟ್ಮೆಂಟ್ ಮಾಡಿಬಿಡೋಣ, ಆಮೇಲೆ ನಾನು UGC ನೋಡೋಣ, ಹೀಗೆಲ್ಲ ಹೇಳ್ತಾರೆ. ಇದಕ್ಕೆ ಮಂತ್ರಿಗಳು ಇದನ್ನು ಮಾಡೋದು ಏನು 6,000 ಜನ ಈಗ ಸರ್ಕಾರ ಕಾನೂನು ಇಲಾಖೆಯಲ್ಲಿ ಸರ್ಕಾರ ಒಂದು ತೀರ್ಮಾನ ತಗೊಂಡು ಅವ್ರನ್ನ ಮುಂದುವರಿಸಬೇಕು ಅಂತಕ್ಕಂತ ಹೇಳಿ ಆದೇಶ ಕೊಟ್ಟಾಗ ನೀವು ಫೈಲ್ನಲ್ಲಿ ಒಂದೇ ಆದೇಶದಲ್ಲಿ ಇರ್ತಕ್ಕಂಥ ಫೈಲನ್ನು ಅರ್ಧ ಯಾಕೆ ಇಂಪ್ಲಿಮೆಂಟ್ ಮಾಡ್ತೀರಿ? ಈಗ ನಿಮ್ಮ ಮಾತಿಗೆ ನಾ ಅಗ್ರಿ ಆಗ್ತೀನಿ. ಆ ಶಿಕ್ಷಣ ಇಲಾಖೆಯ ಮಂತ್ರಿಗಳೇ ಸ್ವತಃ ಅಧಿಕಾರಿಗಳನ್ನ ಕರೆದು ಈ ಕಾನೂನು ಮಂತ್ರಿಗಳು ಮಾಡಿರುವಂತದ್ದು ಆದೇಶವನ್ನು ಇಟ್ಕೊಂಡು ಯಾಕೆ ಮಾತನಾಡಬಾರ್ದು? ಅದನ್ನೇ ಈಗ ಅವ್ರು ಫಾರಿನ್ಗೆ ಹೋಗಿದ್ದಾರೆ, ನಾನು ಮಾತಾಡಿದ್ದೀನಿ, HK ಪಾಟೀಲ್ ಸಾಹೇಬ್ ಹತ್ರ ಮಾತಾಡಿದ್ದೀನಿ. ಇಮಿಡಿಯೇಟ್ಲಿ ಅವ್ರು ಬಂದ ತಕ್ಷಣ ಅದು ಮಾಡ್ತೀವಿ ಅಂತ ಹೇಳಿ ಈಗ ನಾವು ಇಮಿಡಿಯೇಟ್ಲಿ ಈಗ ನ್ಯಾಯಾಲಯದ ಆ ಇಲಾಖೆಯವರೇ, ರಾಜ್ಯದ ನ್ಯಾಯಾಲಯ ಇಲಾಖೆಯವರೇ ನಮಗೆ ಆದೇಶ ಕೊಟ್ಟರಿಂದ ನಾವು ಇದ್ರ ಮೇಲೆ ಇಮಿಡಿಯೇಟ್ಲಿ ಕೋರ್ಟ್ಗೆ ಹೋಗಿ ಆ ಕೌನ್ಸಿಲಿಂಗ್ ಬಂದ್ ಮಾಡಿಸ್ಬೇಕು ಅಂತ ಹೇಳಿ ನಾನು ಅವ್ರಿಗೆ ಸಲಹೆ ಮಾಡಿದ್ದೀನಿ. ಅದನ್ನು ಮಾಡಿಬಿಟ್ರೆ ನಮ್ಮ ಬಗೆಹರುತ್ತೆ. ಮಂತ್ರಿಗಳು ಬಂದ ಮೇಲೆ ಎರಡನ್ನೂ ಸೇರಿಸಿ ಕೌನ್ಸಿಲಿಂಗ್ ಮಾಡಬೇಕು ಅಂತ ಹೇಳಿ ಮಾಡ್ತೀವಿ. ಇಮಿಡಿಯೇಟ್ಲಿ ನಾವು ಅದನ್ನು ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. ಎಸ್, ಇದಿಷ್ಟು ಕುಬೇರಪ್ಪನವ್ರ ಮಾತು. ಯಾಕೆಂದ್ರೆ ಬಹುದಿನಗಳಿಂದ ಕೂಡ ಅವರು ಶಿಕ್ಷಕರ ಪರವಾಗಿ ಸಾಕಷ್ಟು ಹೋರಾಟಗಳನ್ನು ಮಾಡ್ತಾ ಬರ್ತಾ ಇದ್ದಾರೆ. ಜೊತೆಗೆ ಸರ್ಕಾರಕ್ಕೂ ಕೂಡ ಅವರ ಸಮಸ್ಯೆಗಳನ್ನು ಮನವರಿಕೆ ಮಾಡಿದ್ದಾರೆ. ಬರ್ತಕ್ಕಂಥ ದಿನಮಾನಗಳಲ್ಲಿ ಈ ಸಮಸ್ಯೆ ಬಗೆಹರುತ್ತೆ ಅನ್ನುವಂಥದ್ದನ್ನು ಅವ್ರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಪ್ರಕಾಶ್ ಜೊತೆ ಆನಂದಯ್ಯ, ವಿರಕ್ತಮಠ, ರೈಸ್ ಆಫ್ ನ್ಯೂಸ್, ಗದಗ.